ಎಷ್ಟು ಸೊ ಇಲ್ಲಿ ಡಿಜಿಟಲ್ ಫೋಟೋ ಬೂತ್ಸ್ ಇದೆ. ಸೊ ಈ ಫೋಟೋ ಬೂತ್ ಅಲ್ಲಿ ಸೆಲ್ಫ್ ಎಲ್ಲ. ಸೊ ಇಲ್ಲಿ ನಾವು 3 euros ಇಲ್ಲಿ ಹಾಲನ್ನ ಡ್ರಮ್ ಅಲ್ಲಿ ಮಾರ್ತಾರೆ. ನಿಂಬೆಹಣ್ಣು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇದು ಒಂದು ನಿಂಬೆಹಣ್ಣಿಗೆ 40 rupees ಅಂತ ಹೇಳಿದೆ. ನೋಡಿ ಇಲ್ಲೆಲ್ಲ ವೆರೈಟೀಸ್ ಆಫ್ ಆಪಲ್ಸ್ ಇದೆ. ಬೇಳೆ ಕಾಳುಗಳೆಲ್ಲ ಇಟ್ಟಿದ್ದಾರೆ. ಅಕ್ಕಿ ಬಾಸ್ಮತಿ ರೈಸ್ ಸಿಗುತ್ತೆ ಟೆಸ್ಕೋ ಅಲ್ಲಿ. ಇವತ್ತು ನಾವು ಟೆಸ್ಕೋ ಶಾಪಿಂಗ್ ಸೆಂಟ್ರಿಗೆ ಬಂದಿದ್ದೀವಿ. ಸೊ ಒಳಗಡೆ ಏನೇನಿದೆ ನೋಡೋಣ. ನಮ್ಮ ಇಂಡಿಯಾದಲ್ಲಿರೋ ಬಿಗ್ ಬಜಾರ್, ರಿಲಯನ್ಸ್ ಫ್ರೆಶ್ ಮತ್ತೆ ಮೋರ್ ಸೂಪರ್ ಮಾರ್ಕೆಟ್ಗಳ ತರ ಐರ್ಲೆಂಡ್ ನಲ್ಲಿ ಡನ್, ಸೂಪರ್ ವ್ಯಾಲ್ಯೂ, ಟೆಸ್ಕೋ, ಆಲ್ಡಿ ಮತ್ತೆ ಲಿಡಲ್ ಸೂಪರ್ ಮಾರ್ಕೆಟ್ಗಳಿದಾವೆ. ಈ ಸೂಪರ್ ಮಾರ್ಕೆಟ್ಗಳಲ್ಲಿ ಜನರಲ್ ಆಗಿ ಎಲ್ಲಾ ತರಕಾರಿಗಳು ಕೂಡ ನಮ್ಗೆ ಸಿಗುತ್ತೆ. ನಮ್ ಇಂಡಿಯಾದಲ್ಲಿ ಸಿಗುವಂತ ಸ್ಪೆಸಿಫಿಕ್ ಆಗಿರೋ ತರಕಾರಿಗಳು, ಹಣ್ಣುಗಳಾಗಿರ್ಬೋದು ಅಥವಾ ಗ್ರಾಸರೀಸ್, ಅಕ್ಕಿ, ಬೇಳೆಕಾಳುಗಳು ಈ ತರದ್ ಬೇಕಂದ್ರೆ ನಾವು ಏಷಿಯನ್ಸ್ ಅಥವಾ ಇಂಡಿಯನ್ ಸೂಪರ್ ಮಾರ್ಕೆಟ್ ಗಳಿಗೆ ಹೋಗಿ ತಗೋಬೇಕಾಗುತ್ತೆ. ಇಲ್ಲಿ ನಾವು ಶಾಪಿಂಗ್ ಕಾರ್ಡ್ ನ ಯೂಸ್ ಮಾಡಬೇಕು ಅಂದ್ರೆ 1 euro ಕಾಯಿನ್ ಇನ್ಸರ್ಟ್ ಮಾಡಿದ್ರೆ ಕಾರ್ಡ್ ಅನ್ಲಾಕ್ ಆಗುತ್ತೆ. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಈ ಕಾರ್ಡ್ ನ ಇಲ್ಲಿ ರಿಟರ್ನ್ ಮಾಡಿ ಲಾಕ್ ಮಾಡಿದಾಗ ನಮ್ಗೆ ಆ 1 euro ಕಾಯಿನ್ ವಾಪಸ್ ಸಿಗುತ್ತೆ. ಇಲ್ಲಿ ಪ್ರತಿಯೊಂದು ಐಟಮ್ಸ್ ನ ಪ್ರೈಸ್ ಟ್ಯಾಗ್ ಜೊತೆಗೆ ನಾನು ವಿಡಿಯೋದಲ್ಲಿ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ನೋಡ್ಕೊಂಡಾಗ ನಿಮ್ಗೆ ಎಷ್ಟು ಅದರದ್ದು ಆಕ್ಚುಯಲ್ ಪ್ರೈಸ್ ಅಂತ ಗೊತ್ತಾಗ್ಲಿ ಅಂತ ಈ ಇನ್ಫಾರ್ಮೇಶನ್ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಇಲ್ಲಿ 1 euro ಅಂದ್ರೆ 90 ಇಂಡಿಯನ್ ರುಪೀಸ್. 1 euroಗೆ 100 cents ಅಂದ್ರೆ ಇಂಡಿಯಾದಲ್ಲಿ 1 ರೂಪಿಗೆ 100 ಪೈಸೆ ಇದ್ದಂಗೆ. ಐರ್ಲೆಂಡ್ ನ ಸೂಪರ್ ಮಾರ್ಕೆಟ್ ನಲ್ಲಿ ಯಾವ್ಯಾವ ರೀತಿ ಹಣ್ಣುಗಳು, ತರಕಾರಿಗಳು ಸಿಗುತ್ತೆ, ನಮ್ ಇಂಡಿಯಾದಲ್ಲಿ ಸಿಗೋ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಸೊಪ್ಪು, ಇದೆಲ್ಲ ಇಲ್ಲಿ ಕೂಡ ಸಿಗುತ್ತಾ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆಲ್ಲ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಐರ್ಲೆಂಡ್ ಗೆ ಹೊಸದಾಗಿ ಬರ್ತಿದ್ದೀರೋ ಅವರಿಗೆ ಇದೊಂದು ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ಅನ್ಕೊಂತೀನಿ. ಒಂದು ಕ್ಯಾಪ್ಸಿಕಮ್ಗೆ 85 cents ಅಂದ್ರೆ ನೀವು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದಾಗ ಅದು 75 rupees ಆಗುತ್ತೆ. ಅಂದ್ರೆ ಒಂದು ಕ್ಯಾಪ್ಸಿಕಮ್ಗೆ 75 ರೂಪಾಯಿ. ಪ್ಯಾಕ್ ಆಫ್ 3 ಕೂಡ ಸಿಗುತ್ತೆ. ಪ್ಯಾಕ್ ಆಫ್ 3ಗೆ 230 rupees ಆಗುತ್ತೆ. ಇಲ್ಲಿ ಟೊಮ್ಯಾಟೋಸ್ ಈ ತರ ಪ್ಯಾಕ್ಡ್ ಆಗಿ ಸಿಗುತ್ತೆ. ಒಂದು ಪ್ಯಾಕ್ ಅಲ್ಲಿ 6 ಟೊಮ್ಯಾಟೋಸ್ ಬರುತ್ತೆ ಜನರಲ್ ಆಗಿ. ಆಲ್ಮೋಸ್ಟ್ 1/2 kg ತೂಗುತ್ತೆ ಒಂದು ಪ್ಯಾಕ್. ಸೊ ಒಂದು ಪ್ಯಾಕಿಗೆ ನಿಮಗೆ ಟೊಮ್ಯಾಟೋಸ್ 330 rupees ಆಗುತ್ತೆ. ಹಾಗೆ ಇಲ್ಲಿ ಫ್ರೆಶ್ ಟೊಮ್ಯಾಟೋಸ್ ಕೂಡ ಸಿಗುತ್ತೆ. ಅದು ಕೂಡ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನಾರ್ಮಲ್ ಟೊಮ್ಯಾಟೋಸ್ಗಿಂತ. ಇದು ನೋಡಿ, ಇದು ಚೆರಿ ಟೊಮ್ಯಾಟೋಸ್. ಇದನ್ನ ಸಲಾಡ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಬೇಬಿ ಟೊಮ್ಯಾಟೋಸ್, ಚೆರಿ ಟೊಮ್ಯಾಟೋಸ್ ಅಂತಾನು ಹೇಳ್ತಾರೆ. ಇದು ನೋಡಿ ಬೆಳ್ಳುಳ್ಳಿ. ಒಂದು ಪ್ಯಾಕ್ ಅಲ್ಲಿ 2 ಗಡ್ಡೆ ಬೆಳ್ಳುಳ್ಳಿ ಇದೆ. ಆಶ್ಚರ್ಯ ಏನಂದ್ರೆ ಒಂದು ಗಡ್ಡೆಗೆ ನೀವು ಆಲ್ಮೋಸ್ಟ್ 80 ರೂಪಾಯಿ ಕೊಡಬೇಕು. ಇದು ಸಿಗುಂಬಳಕಾಯಿ. ಒಂದು ಪಂಪ್ಕಿನ್ಗೆ 190 ರೂಪಾಯಿ. ಇದು ನೋಡಿ ಬದನೆಕಾಯಿ. ಬದನೆಕಾಯಿಗೆ ಆಲ್ಮೋಸ್ಟ್ ಒಂದು ಬದನೆಕಾಯಿ 50 rupees. ಇದು ಆನಿಯನ್. ಈ ಪ್ಯಾಕು ಇಲ್ಲಿ ಆಲ್ಮೋಸ್ಟ್ 1 kg ಇರುತ್ತೆ. 1 kg ಆನಿಯನ್ಗೆ ನಿಮಗೆ 90 ರೂಪಾಯಿ ಆಗುತ್ತೆ. 2 ವೆರೈಟಿ ಆನಿಯನ್ ಸಿಗುತ್ತೆ. ಒಂದು ವೈಟ್ ಆನಿಯನ್ ಮತ್ತೆ ಈ ಪಿಂಕ್ ಆನಿಯನ್. 2 ರೇಟ್ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಒಂದು ಆರೆಂಜಿಗೆ 55 cents ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 50 rupees ಆಗುತ್ತೆ. ಆಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಪ್ಯಾಕ್ ಸಪರೇಟ್ ಆಗಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ, ವಾಲ್ನಟ್ಸ್ ಎಲ್ಲ ತರದ ಡ್ರೈ ಫ್ರೂಟ್ಸ್ ಕೂಡ ಅವೈಲೇಬಲ್ ಇದೆ. ಇದು ನೋಡಿ ಫ್ರೂಟ್ ಸೆಕ್ಷನ್. ಇಲ್ಲಿ ಬ್ಲೂಬೆರೀಸ್ ಇದೆ. ಒಂದು ಪ್ಯಾಕು 5 euros ಅಂದ್ರೆ 450 rupees. ಅದು ವೇ ಮಾಡಿದ್ರೆ ಆಲ್ಮೋಸ್ಟ್ 100 grams ಅಷ್ಟೇ ಬರೋದು. ಆಮೇಲೆ ಸ್ಟ್ರಾಬೆರೀಸ್ ಎಲ್ಲ ಇದೆ. ಗ್ರೇಪ್ಸ್, ದ್ರಾಕ್ಷಿ ಇದೆ. ಆಪಲ್ಗಳು ಸಿಗುತ್ತೆ. ಆಪಲ್ಗಳು ವೆರೈಟೀಸ್ ಆಫ್ ಆಪಲ್ ಸಿಗುತ್ತೆ ನಿಮಗೆ. ಗ್ರೀನ್ ಆಪಲ್ ಮತ್ತೆ ಈ ರೆಡ್ ಆಪಲ್ ಎಲ್ಲ. ಇದು ಕೂಡ ನಮ್ಗೆ ಚೀಪಾಗೆ ಸಿಗುತ್ತೆ ಅಂತ ಅನ್ಕೊಂತೀನಿ. ಇಲ್ಲಿ ಈ ಒಂದು ಪ್ಯಾಕಿಗೆ 180 ರೂಪಾಯಿ. ಇಂಡಿಯಾದಲ್ಲಿ ಸಿಗೋ ಎಲ್ಲ ವೆರೈಟೀಸ್ ಆಫ್ ಗ್ರೇಪ್ಸ್ ಕೂಡ ಇಲ್ಲಿದೆ. ಹಾಗೆ ಇಲ್ಲಿ ಪೇರ್ ಇದೆ. ಪೇರ್ ಇಲ್ಲಿ ತುಂಬಾ ಚೀಪಾಗಿ ಸಿಗುತ್ತೆ. ಅಂದ್ರೆ 1 kgಗೆ 140 ರೂಪಾಯಿ ಆಗುತ್ತೆ. ನೋಡಿ ಇಲ್ಲೆಲ್ಲ ವೆರೈಟೀಸ್ ಆಫ್ ಆಪಲ್ಸ್ ಇದೆ. ಇಲ್ಲಿ ಆಪಲ್ಸ್ ಎಲ್ಲ ಇಂಡಿಯನ್ ರೇಟ್ಸ್ ಅಲ್ಲೇ ಸಿಗುತ್ತೆ.
ಅಂದ್ರೆ 1 kgಗೆಲ್ಲ 200-250 ಒಳಗಡೆನೆ ಸಿಗುತ್ತೆ. ಇದು ಗ್ರೀನ್ ಆಪಲ್. ಇಲ್ಲಿ ಗ್ರೀನ್ ಆಪಲ್ 1 kgಗೆ 200 ರೂಪಾಯಿ ಆಗುತ್ತೆ. ಆರೆಂಜಸ್ ಇದೆ, ಮತ್ತೆ ವೆರೈಟೀಸ್ ಆಫ್ ಲೆಮನ್ಸ್ ಇದೆ. ಒಂದು ನಿಂಬೆ ಹಣ್ಣಿಗೆ 40 ರೂಪಾಯಿ ಹೇಳ್ತಾರೆ. ಇದು ಆರೆಂಜಸ್. ಇಲ್ಲಿ 1 ಬಂಚ್ ಆರೆಂಜಸ್ಗೆ 200 ರುಪೀಸ್. ನಿಂಬೆ ಹಣ್ಣು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇದು ಒಂದು ನಿಂಬೆ ಹಣ್ಣಿಗೆ 40 ರುಪೀಸ್ ಅಂತ ಹೇಳಿದೆ. ಒಂದು ನಿಂಬೆ ಹಣ್ಣು ಆಲ್ಮೋಸ್ಟ್ ದಪ್ಪ ಸೈಜ್ ಇರುತ್ತೆ. ಬಂಚ್ ಕೂಡ ಸಿಗುತ್ತೆ. ಒಂದು ಬಂಚ್ ಅಲ್ಲಿ 3-4 ನಿಂಬೆ ಹಣ್ಣು ಇರುತ್ತೆ. ಅದು 130 ರೂಪಾಯಿ ಒಂದು ಬಂಚ್ ಆಗುತ್ತೆ. ಇದು ನೋಡಿ, ಇಲ್ಲಿ ಕಟ್ ಮಾಡಿರೋ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಅಂದ್ರೆ ಕ್ಯಾರೆಟ್, ಬೀನ್ಸ್ ಅಲ್ಲೆಲ್ಲ ಕಟ್ ಮಾಡಿರೋದು. ಇದು ಅವಕಾಡೋಸ್. ಒಂದು ಅವಕಾಡೋಗೆ 69 ಸೆಂಟ್ಸ್, ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 60 ರುಪೀಸ್ ಆಗುತ್ತೆ. ಇವೆಲ್ಲ ನೋಡಿ ರೆಡಿ ಸಾಲಡ್ ಪ್ಯಾಕ್ಗಳು. ಒಂದು 2 ಯೂರೋಸ್ ಅಂದ್ರೆ 180 ರೂಪಾಯಿ ರೇಂಜ್ ಅಲ್ಲಿ ಸಿಗುತ್ತೆ. ಇಲ್ಲಿ ಬೀನ್ಸ್ ಇದೆ ನೋಡಿ, 1 ಪ್ಯಾಕ್ ಅಲ್ಲಿ 200 ಗ್ರಾಮ್ಸ್ ಬೀನ್ಸ್ ಇರುತ್ತೆ. 1 ಪ್ಯಾಕಿಗೆ 90 ರುಪೀಸ್. ಬ್ರಾಕೊಲಿ, ಕಾಲಿಫ್ಲವರ್ಸ್ ಎಲ್ಲ ಸಿಗುತ್ತೆ. ಇದು ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್. ಇದು ಕ್ಯಾರೆಟ್ಸ್ ನೋಡಿ, ಒಂದ್ ಪ್ಯಾಕ್ ಅಲ್ಲಿ ಆಲ್ಮೋಸ್ಟ್ 1 kg ಕ್ಯಾರೆಟ್ ಇರುತ್ತೆ. ಇದಷ್ಟೇ ನನಗೆ ಚೀಪ್ ಅನ್ಸಿದ್ದು. ಪೊಟ್ಯಾಟೋಸ್ ಮತ್ತೆ ಕ್ಯಾರೆಟ್ಸ್ ಎಲ್ಲ ಇಲ್ಲಿ ಚೀಪ್ ಅನ್ಸುತ್ತೆ ನನಗೆ. 1 kg ಕ್ಯಾರೆಟ್ಗೆ 100 ರುಪೀಸ್ ಆಗುತ್ತೆ. ಇದು ನೋಡಿ ಬಾಯ್ಲ್ಡ್ ಬೀಟ್ರೂಟ್. ಇದು ಬಾಯ್ಲ್ಡ್ ಬೀಟ್ರೂಟ್ ಈ 1 ಪ್ಯಾಕ್ ಅಲ್ಲಿ ಒಂದು ಚಿಕ್ಕ ಬೀಟ್ರೂಟ್ ಒಂದು 5 ಏನೋ ಇರುತ್ತೆ. ಇದಕ್ಕೆ 180 ರುಪೀಸ್. ಇದು ಕಲ್ಲಂಗಡಿ. ಒಂದು ಈ ಮೀಡಿಯಂ ಸೈಜ್ ಕಲ್ಲಂಗಡಿಗೆ ಒಂದಕ್ಕೇನೋ 380 ರೂಪಾಯಿ, 4.25 ಯೂರೋಸ್. ಇದು ಕಿವಿ ಫ್ರೂಟ್, ವಾಟರ್ ಮಸ್ಕ್ ಮೆಲನ್ ಎಲ್ಲ ಇದೆ. ಕರ್ಬೂಜ ಹಣ್ಣು ಜೊತೆಗೆ ಪೈನಾಪಲ್, ದಾಳಿಂಬೆ ಇದೆಲ್ಲ ಸಿಗುತ್ತೆ. ಒಂದು ದಾಳಿಂಬೆಗೆ ಆಲ್ಮೋಸ್ಟ್ 150 ರೂಪಾಯಿ, 120-150 ರೂಪಾಯಿ. ಇದೆಲ್ಲ ನೋಡಿ ಪೊಟ್ಯಾಟೋಸ್. ಸೊ ಬೇಬಿ ಪೊಟ್ಯಾಟೋಸ್ ಅಂತಾನೂ ಸಿಗುತ್ತೆ. ಈ ತರ ಪೊಟ್ಯಾಟೋಸ್, ವೆರೈಟೀಸ್ ಆಫ್ ಪೊಟ್ಯಾಟೋಸ್ ಸಿಗುತ್ತೆ ಇಲ್ಲಿ. ಆಲೂಗಡ್ಡೆ. ಐರ್ಲೆಂಡ್ ಅಲ್ಲಿ ಪೊಟ್ಯಾಟೋಸ್ ತುಂಬಾ ಬೆಳೀತಾರೆ. ಇವೆಲ್ಲ ನೋಡಿ ಲೋಕಲ್ ಪೊಟ್ಯಾಟೋಸ್. ಇದು ನೋಡಿ ಪುದೀನ, ಮಿಂಟ್, ಪುದೀನ ಹಾಗೆ ಕೊತ್ತಂಬರಿ ಇಷ್ಟಿಷ್ಟ ಪ್ಯಾಕಲ್ ಸಿಗುತ್ತೆ. ಇದು ನೋಡಿ ಇಷ್ಟೇ ಇದೆ. ಒಂದು 4 ಕಡ್ಡಿ ಕೊತ್ತಂಬರಿಗೆ ಆಲ್ಮೋಸ್ಟ್ 1 ಯೂರೋ ಅಂದ್ರೆ 90 ರೂಪಾಯಿ ಆಗುತ್ತೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ಕೊತ್ತಂಬರಿ ಇಲ್ಲಿ ತುಂಬಾ ಕಾಸ್ಟ್ಲಿ ಅನ್ನಿಸ್ತು ನನಗೆ. ನಾವು ಯೂಶಲಿ ಇದನ್ನ ಏಷ್ಯನ್ ಸ್ಟೋರ್ಸ್ ಅಲ್ಲಿ ತಗೊಳ್ತೀವಿ. ಏಷ್ಯನ್ ಸ್ಟೋರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 1 ಯೂರೋಗೆಲ್ಲ 1 ಕಟ್ ಕೊತ್ತಂಬರಿ ಸಿಕ್ಬಿಡುತ್ತೆ. ಇದು ಪಾಲಕ್ ಸೊಪ್ಪು, ಬೇಬಿ ಸ್ಪಿನಾಚ್ ಅಂತಾರೆ ಇಲ್ಲಿ. ಆರ್ಗ್ಯಾನಿಕ್ ಸ್ಪಿನಾಚ್ ಅಂತ ಕೂಡ ಸಿಗುತ್ತೆ. ಅದು 1 ಪ್ಯಾಕಿಗೆ 90 ರೂಪಾಯಿನೂ ಆಗುತ್ತೆ. ಇದು ನೋಡಿ ಬಾಳೆಹಣ್ಣು. ಇದು ಅಷ್ಟೇ, 1 ಪ್ಯಾಕ್ ಅಲ್ಲಿ 4-5 ಬಾಳೆಹಣ್ಣು ಸಿಗುತ್ತೆ. 1 ಪ್ಯಾಕಿಗೆ 2.49 ಯೂರೋಸ್. ಇಲ್ಲಿ ನೋಡಿ ಇದು ಮಿಲ್ಕ್ ಸೆಕ್ಷನ್. ಇಲ್ಲಿ ಹಾಲನ್ನ ಡ್ರಮ್ ಅಲ್ಲಿ ಮಾರ್ತಾರೆ. ಡಿಫ್ರೆಂಟ್ ಸೈಜಸ್ ಅಲ್ಲಿ ಡ್ರಮ್ ಅವೈಲಬಿಲಿಟಿ ಇರುತ್ತೆ. ಒಂದು 2 ಲೀಟರ್ಸ್ ಇರುತ್ತೆ, 3 ಲೀಟರ್ಸ್, 4 ಲೀಟರ್ಸ್ ಈ ತರ. 1 ಲೀಟರ್ ಹಾಲಿಗೆ ಇಂಡಿಯನ್ ರುಪೀಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 120 ರುಪೀಸ್ ಆಗುತ್ತೆ. ಹಾಲು ಟೆಟ್ರಾ ಪ್ಯಾಕ್ ಗಳಲ್ಲೂ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಇದೆಲ್ಲ ಮಿಲ್ಕ್ ಪ್ರಾಡಕ್ಟ್ಸ್, ಚೀಸ್, ಬಟರ್ ಇರ್ಬೋದು, ಬೆಣ್ಣೆ ಇದೆಲ್ಲ ಸಿಗುತ್ತೆ. ಇದು ನೋಡಿ, ಇದು ಫೇಮಸ್ ಐರ್ಲೆಂಡ್ ನ ಫೇಮಸ್ ಬಟರ್. ಇದು ಕೆರಿಗೋಲ್ಡ್ ಅಂತ. ಇದು ನೋಡಿ 1 ಪ್ಯಾಕಿಗೆ ಅಂದ್ರೆ 1/4 kg ಪ್ಯಾಕ್ ಇದೆ. 1/4 kg ಬಟರ್ ಪ್ಯಾಕಿಗೆ 220 ರುಪೀಸ್. ಆಮೇಲೆ ಇದೆಲ್ಲ ಮೊಸರು. ಇಲ್ಲಿ ವೆರೈಟೀಸ್ ಆಫ್ ಯೋಗರ್ಟ್ ಸಿಗುತ್ತೆ. ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಯೋಗರ್ಟ್ಸ್ ಎಲ್ಲ ಇದೆಲ್ಲ. ಸೊ 1 ಪ್ಯಾಕಿಗೆ ನಿಮಗೆ 90 ರುಪೀಸ್ ಆಗುತ್ತೆ. 1 ಯೂರೋ ಪ್ಯಾಕಿಗೆಲ್ಲ ಸಿಗುತ್ತೆ. ಇದು ಹಸಿ ಬಟಾಣಿ ಫ್ರೋಸನ್, ಬಿಡ್ಸಿಟ್ರು ಅಂತ ಹಸಿ ಬಟಾಣಿ, ಫ್ರೋಸನ್ ಬಟಾಣಿಗಳು. 1 ಪ್ಯಾಕಿಗೆ 1 ಯೂರೋ ಆಗುತ್ತೆ. ಇದೊಂದು ಚೀಪ್ ಆಗಿ ಸಿಗುತ್ತೆ, ಯಾವಾಗ್ಲೂ ಸಿಗುತ್ತೆ. 1 ಪ್ಯಾಕಿಗೆ 90 ರುಪೀಸ್ ಏನೋ ಹೇಳ್ತಾರೆ. ಇದೆಲ್ಲ ನೋಡಿ ಕಟ್ ಮಾಡಿರುವಂತ ಫ್ರೋಸನ್ ವೆಜಿಟೇಬಲ್ಸ್, ಬ್ರಾಕೊಲಿ ವೆಜಿಟೇಬಲ್ಸ್. ಈ ಸೆಕ್ಷನ್ ಅಲ್ಲಿ ಬೇಳೆ ಕಾಳುಗಳೆಲ್ಲ ಇಟ್ಟಿದ್ದಾರೆ. ಅಕ್ಕಿ, ಬಾಸ್ಮತಿ ರೈಸ್ ಸಿಗುತ್ತೆ ಟೆಸ್ಕೋ ಅಲ್ಲಿ. ಟೆಸ್ಕೋ ಬಾಸ್ಮತಿ ರೈಸ್ ಅಂತಾನೆ ಹೇಳ್ತಾರೆ. ಜೊತೆಗೆ ಬೇಳೆಗಳೆಲ್ಲ ಇದೆ, ತೊಗರಿ ಬೇಳೆ. ಇದು ನೋಡಿ ಬಟಾಣಿ.
ಈ ಟೆಸ್ಕೋದಲ್ಲಿ ಸಿಗೋ ಬಾಸ್ಮತಿ ರೈಸ್ ಕ್ವಾಲಿಟಿನೇ ಬೇರೆ. ನಮ್ಗೆ ಇಂಡಿಯನ್ ಬಾಸ್ಮತಿ ರೈಸ್ ಸಿಗ್ಬೇಕು ಅಥವಾ ಸೋನಾ ಮಸೂರಿ ಅಕ್ಕಿ ತಗೋಬೇಕು ಅಂದ್ರೆ ನಾವು ಏಷ್ಯನ್ ಸ್ಟೋರ್ಸ್ಗೆ ಹೋಗ್ಬೇಕಾಗುತ್ತೆ. ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಸೋನಾ ಮಸೂರಿ ಅಥವಾ ಬಾಸ್ಮತಿ ರೈಸ್ ತಗೋಬೇಕು ಅಂದ್ರೆ 10 kg ಬ್ಯಾಗಿಗೆ 24 ಇಂದ 27 ಯೂರೋಸ್ ಆಗುತ್ತೆ. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 2400 ರೂಪಾಯಿ. ಇದು ಕೊಬ್ಬರಿ ಎಣ್ಣೆ. ಇಲ್ಲಿ ಕುಕಿಂಗ್ ಆಯಿಲ್ ಎಲ್ಲ ಇಂಡಿಯನ್ ರೇಟ್ ಅಲ್ಲೇ ಸಿಗುತ್ತೆ. ಇದು ವೆರೈಟೀಸ್ ಆಫ್ ಆಯಿಲ್ಸ್ ಇದೆ, ಆಲಿವ್ ಆಯಿಲ್ಸ್ ಇದೆ, ಇದು ಸನ್ಫ್ಲವರ್ ಆಯಿಲ್ ಇದೆ. ಇದು ದೊಡ್ಡ ಕ್ಯಾನ್. ಇದು 1 ಲೀಟರ್ ಕ್ಯಾನ್ಗೆಲ್ಲ ನಿಮಗೆ 1.75 ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮಗೆ 150 ರೂಪಾಯಿಗೆ ಸಿಗುತ್ತೆ 1 ಲೀಟರ್ ಎಣ್ಣೆ. ಈ ಟೆಸ್ಕೋದಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಎಲ್ಲ ಇದೆ, ಲೈಕ್ ಬೇಕರಿ, ಹೌಸ್ ಹೋಲ್ಡ್ ಎಸೆನ್ಷಿಯಲ್ಸ್, ಮೀಟ್ ಸೆಕ್ಷನ್, ಮತ್ತೆ ಕ್ಲಾತಿಂಗ್ ಎಕ್ಸೆಟ್ರಾ. ನಾನು ಇಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತೆ ಗ್ರೋಸರಿ ಸೆಕ್ಷನ್ಸ್ ಮಾತ್ರ ಫೋಕಸ್ ಮಾಡಿ ವಿಡಿಯೋ ಕವರ್ ಮಾಡಿದೀನಿ. ನಿಮ್ಗೆ ಡಿಶ್ ವಾಷರ್ ಮತ್ತೆ ವಾಷಿಂಗ್ ಮಷಿನ್ ಹಾಕೋ ಎಲ್ಲ ಪ್ಯಾಕ್ಸ್ ಸಿಗುತ್ತೆ. ಇದು ನೋಡಿ ಚಿಪ್ಸ್ ಪ್ಯಾಕ್, ಚಿಪ್ಸ್, ಕೆಚಪ್ಸ್ ಅದೆಲ್ಲ ಪ್ಯಾಕ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಜನರಲ್ ಆಗಿ ಬಕೆಟ್ಸ್ ಎಲ್ಲ ಸಿಗುತ್ತೆ, ಬಾಸ್ಕೆಟ್ಸ್, ಏನಾದ್ರೂ ನೀವು ಮನೆಗೆ ಜೋಡಿಸ್ಕೊಳ್ಳೋದಕ್ಕೆ ಅಂತ ಇದ್ರೆ ಬಾಸ್ಕೆಟ್ಸ್ ಎಲ್ಲ ಸಿಗುತ್ತೆ, ಹ್ಯಾಂಗರ್ಸ್, ಮಗ್ಸ್, ಡಸ್ಟ್ ಬಿನ್ಸ್ ಇದೆಲ್ಲ ಸಿಗುತ್ತೆ. ಇದು ನೋಡಿ ಟೂತ್ ಬ್ರಷ್, 2 ಯೂರೋಸ್ ಇಂದ ಹಿಡಿದು 25 ಯೂರೋಸ್ ವರೆಗೂ ಸಿಗುತ್ತೆ. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 180 ರಿಂದ 2400 ರೂಪಾಯಿವರೆಗೂ ಟೂತ್ ಬ್ರಷಸ್ ಸಿಗುತ್ತೆ. ಒಂದೊಂದು ಬ್ರಷ್ಗೆ 4 ಯೂರೋಸ್ ಎಲ್ಲ ಇದೆ. ವೆರೈಟೀಸ್ ಇದೆ, ಇಲ್ಲಿ ತುಂಬಾ ವೆರೈಟೀಸ್ ಸಿಗುತ್ತೆ. ಟೂತ್ ಪೇಸ್ಟ್ ನೋಡಿ, ನಾನು ಇಲ್ಲಿ ನೋಡಿರೋ ಟೂತ್ ಪೇಸ್ಟ್ಗಳು ಇದು ಕೋಲ್ಗೇಟ್ ಮತ್ತೆ ಸೆನ್ಸೋಡೈನ್ ನೋಡಿದ್ದೀನಿ. ನಿಮ್ಗೆ ಬೇರೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕಿದ್ರೆ ಇಂಡಿಯನ್ ಸ್ಟೋರ್ಸ್ ಅಲ್ಲೇ ಹೋಗ್ಬಿಟ್ಟು ಕೇಳಬೇಕಾಗುತ್ತೆ. ಈ ಸೈಡ್ ಎಲ್ಲ ಮೌತ್ ವಾಶಸ್ ಇಟ್ಟಿದ್ದಾರೆ. ಹಾಗೆ ಇದು ಸ್ಟೇಷನರೀಸ್ ಬಂದ್ರೆ ಇಲ್ಲಿ ಪೆನ್ಸ್, ಬುಕ್ಸ್ ಅದೆಲ್ಲ ಇಟ್ಟಿದ್ದಾರೆ. ನೋಟ್ ಪ್ಯಾಡ್ಸ್ಗಳು, ಫೈಲ್ಸ್, ಫೋಲ್ಡರ್ಸ್. 3 ಯೂರೋಸ್ ಇದೆ. ಅಂದ್ರೆ ಒಂದು ಬುಕ್ಕಿಗೆ 270 ರೂಪೀಸ್ ಆಗುತ್ತೆ. ಮಿನಿಮಮ್ ಸ್ಟೇಷನರೀಸ್ ಏನೇನಾದ್ರೂ ಬೇಕಿದ್ರೆ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇವನ್ ಮಕ್ಕಳಿಗೂ ಕೂಡ ಈ ತರ ಕಲರಿಂಗ್ ಬುಕ್ಸ್ ಅದೆಲ್ಲ ಇಟ್ಟಿದ್ದಾರೆ. ಸೊ ಈ ಸ್ಟೇಷನರಿಲಿ ಓನ್ಲಿ ಜನರಲ್ ಐಟಮ್ಸ್ ಅಷ್ಟೇ ಸಿಗೋದು. ನಾವು ವೀಕ್ಲಿ ಒನ್ಸ್ ಈ ಥರದ ಸೂಪರ್ ಮಾರ್ಕೆಟ್ಗಳಿಗೆ ಶಾಪಿಂಗಿಗೆ ಅಂತ ಬಂದ್ರೆ ಮಿನಿಮಮ್ 40 ಯೂರೋಸ್ ವರೆಗೂ ಖರ್ಚಾಗುತ್ತೆ. ಇದೇ ತರ ನಾವು ವೀಕ್ಲಿ ಒನ್ಸ್ ಇಂಡಿಯನ್ ಗ್ರೋಸರಿ ಸ್ಟೋರ್ಸ್ ಅಲ್ಲೂ ಕೂಡ ಶಾಪಿಂಗ್ ಮಾಡ್ತೀವಿ. ಅಲ್ಲಿ ನಮಗೆ ಮಿನಿಮಮ್ 25 ಯೂರೋಸ್ ವರೆಗೂ ಶಾಪಿಂಗ್ ಆಗುತ್ತೆ. ಟೋಟಲಿ ನಾವು ಮಂತ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನಮಗೆ 280 ಯೂರೋಸ್ ವರೆಗೂ ಖರ್ಚಾಗುತ್ತೆ. ನಾವು ನಮ್ಮ ಮನೇಲಿ ಇರೋದು 3 ಜನ, ಹಾಗಾಗಿ ನಾವು 1 ಮಂತ್ಗೆ ನಮ್ದು ಗ್ರಾಸರೀಸ್ ಎಕ್ಸ್ಪೆನ್ಸಸ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಟೋಟಲಿ ನಮಗೆ 280 ಯೂರೋಸ್ ವರೆಗೂ ಆಗುತ್ತೆ. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 25,000 ರೂಪೀಸ್ ಖರ್ಚಾಗುತ್ತೆ. ಇಲ್ಲಿವರೆಗೂ ಗ್ರಾಸರೀಸ್ ಎಲ್ಲ ನೋಡೋದ್ರಲ್ಲ, ಇದು ಬಿಲ್ಲಿಂಗ್ ಸೆಕ್ಷನ್. ಇಲ್ಲಿ ಸೆಲ್ಫ್ ಚೆಕ್ಔಟ್ ಸೆಕ್ಷನ್ಸ್ ಇರುತ್ತೆ, ಹಾಗೆ ಬಿಲ್ಲಿಂಗ್ ಅಸಿಸ್ಟೆಂಟ್ಸ್ ಕೂಡ ಇರ್ತಾರೆ. ನಾವು ಯೂಶಲಿ ಸೆಲ್ಫ್ ಚೆಕ್ಔಟ್ ಸೆಕ್ಷನ್ಸ್ ನ ಚೂಸ್ ಮಾಡ್ತೀವಿ, ಯಾಕಂದ್ರೆ ಇದು ನಮ್ಗೆ ಮೋರ್ ಕನ್ವೀನಿಯಂಟ್ ಅಂತ ಅನ್ಸುತ್ತೆ. ಈಗ ನೋಡಿ ಬಿಲ್ಲಿಂಗ್ ಮಾಡ್ತಾ ಇದೀವಿ. ಇಲ್ಲಿ ಡನ್ಸ್, ಸೂಪರ್ ವ್ಯಾಲ್ಯೂ, ಲಿಡಲ್, ಟೆಸ್ಕೋ, ಆಲ್ಡಿ ಈ ತರ ಸೂಪರ್ ಮಾರ್ಕೆಟ್ಗಳಲ್ಲಿ ಹೋಮ್ ಡೆಲಿವರಿ ಕೂಡ ಇರುತ್ತೆ. ಅಂದ್ರೆ ನಾವು ಮಿನಿಮಮ್ 50 ಯೂರೋಸ್ ಮೇಲೆ ಶಾಪ್ ಮಾಡಬೇಕು, ಅವಾಗ ಮಾತ್ರ ಹೋಮ್ ಡೆಲಿವರಿ ಕೊಡ್ತಾರೆ. ಹೋಮ್ ಡೆಲಿವರಿ ಮಾಡ್ಕೋಬೇಕಾದ್ರೆ ಈ ಸೂಪರ್ ಮಾರ್ಕೆಟ್ಗಳ ಆಪ್ಸ್ಗಳನ್ನ ನಾವು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಆರ್ಡರ್ ಮಾಡ್ಕೋಬೇಕು. ಹಾಗೆ ವೋಚರ್ಸ್ ಮತ್ತೆ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ನಾವು ಯೂಶಲಿ ಶಾಪಿಂಗಿಗೆ ಅಂತ ಹೋದಾಗ ಮೊದಲೇ ಕ್ಯಾರಿ ಬ್ಯಾಗ್ಸ್ ನೆಲ್ಲ ತಗೊಂಡು ಹೋಗ್ಬಿಟ್ಟಿರ್ತೀವಿ. ಇಲ್ಲ ಅಂದ್ರೆ ಇಲ್ಲಿ ಕ್ಯಾರಿ ಬ್ಯಾಗ್ಸಿಗೆಲ್ಲ ಒಂದು 79 ಸೆಂಟ್ಸ್ ಇಂದ 1 ಯೂರೋಸ್ ವರೆಗೂ ಕಾಸ್ಟ್ ಇರುತ್ತೆ. ಈ ಗ್ರಾಸರಿ ರಿಲೇಟೆಡ್ ಆಗಿರ್ಬೋದು ಅಥವಾ ಓವರ್ ಆಲ್ ಬೇರೆ ಎಕ್ಸ್ಪೆನ್ಸಸ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಕ್ವೆಶನ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು.
ಸೊ ಇಲ್ಲಿ ಡಿಜಿಟಲ್ ಫೋಟೋ ಬೂತ್ಸ್ ಇದೆ. ಸೊ ಈ ಫೋಟೋ ಬೂತ್ ಅಲ್ಲಿ ಸೆಲ್ಫ್ ಎಲ್ಲ. ಸೊ ಇಲ್ಲಿ ನಾವು €3 ಮತ್ತೆ €1. €3 ಹಾಕಿದ್ರೆ ಈ ತರ ಫೋಟೋ ಬರುತ್ತೆ. €8 ಹಾಕಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕ್ಲಿಕ್ ಮಾಡ್ಕೋಬಹುದು. ಸೊ ಇಲ್ಲಿ ಬೂತ್ ಇರುತ್ತೆ ಈ ತರ. ಸೊ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇರುತ್ತೆ ವಿತ್ ವೈಟ್ ಬ್ಯಾಕ್ ಗ್ರೌಂಡ್. ಸೊ ಇಲ್ಲಿ ಕುತ್ಕೋಬೇಕು. ಕುತ್ಕೊಂಡ ತಕ್ಷಣ ಕುತ್ಕೊಂಡ್ಮೇಲೆ ಇಲ್ಲಿ ಕ್ಯಾಮ್ರಾ ಫೋಕಸ್ ಆಗುತ್ತೆ. ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಅದು ಕ್ಲಿಕ್ ಮಾಡ್ಕೊಳುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಆಫ್ಟರ್ ಇಲ್ಲಿ €8 ಹಾಕಿದ್ಮೇಲೆ ನಿಮಗೆ ಫೋಟೋಗ್ರಾಫ್ ಪ್ರಿಂಟ್ ಆಗಿ ಬರುತ್ತೆ ಆ ಕಡೆ ಕಲೆಕ್ಷನ್. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಈ ಎಲ್ಲ ಸೂಪರ್ ಮಾರ್ಕೆಟ್ಗಳ ಪಕ್ಕನೇ ಒಂದು ATM ಮಷಿನ್ಸ್ ಎಲ್ಲ ಇರುತ್ತೆ. ನಾವು ಇಂಡಿಯಾದಲ್ಲಿ ಯಾವ ರೀತಿ ATM ಮಷಿನ್ಸ್ ಯೂಸ್ ಮಾಡ್ತೀವಲ್ಲ ಸೇಮ್ ಕೈಂಡ್ ಮಷಿನ್ಸ್ ಇಲ್ಲೂ ಇರುತ್ತೆ. ಅಭಿಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ಇಲ್ಲಿನ ATM ಮಷಿನ್ಸ್ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ. ಸೊ ನಾವು ಸುಮ್ನೆ ಅವನಿಗೆ ಡೆಮೋ ತೋರ್ಸೋ ತರ ಇದನ್ನ ನೋಡ್ತಾ ಇದ್ವಿ. ನೋಡಿದ್ರಲ್ಲ ಈ ಗ್ರೋಸರಿ ಶಾಪಿಂಗ್ ವಿಡಿಯೋ. ಐರ್ಲೆಂಡ್ಗೆ ಯಾರಾದ್ರೂ ಹೊಸದಾಗಿ ಬರೋರಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಇದು ತುಂಬಾ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋಸ್.